ನಮ್ಮ ಕಾಲ್ ಚಪ್ಲಿನೂ ಆ ಕಡೆ ಹೋಗೋದಿಲ್ಲ. ನಮಗೇನು ಇದು ಬಿದ್ದಿದೆಯೋ ಬಿಜೆಪಿ ಅವರ ಹತ್ರ ಔಟ್ಸೈಡ್ ಸಪೋರ್ಟ್ ತಗೊಂಡ್ ಮಾಡಕ್ಕೆ. ಒಂದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ತಾವು ಭೇಟಿ ಮಾಡಿದ್ರಿ, ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ತಾವು ಹೋಗಿ ನೋಡಿ, ಚರ್ಚೆ ಮಾಧ್ಯಮದಲ್ಲಿ ಇರೋದು. ನಾವು ರಾಹುಲ್ ಗಾಂಧಿ ಅವ್ರಿಗೆ ಭೇಟಿ ಆಗಿಲ್ಲ ಅಂದ್ರೆ ಮೋಹನ್ ಭಾಗವತ್ ಅವರಿಗೆ ಭೇಟಿ ಆಗ್ತೀವಿ. ಬಿಜೆಪಿ ಅವ್ರಿಗೆ ಕೇಳ್ಕೊಂಡು ನಾವು ಪಕ್ಷ ನಡ್ಸಕ್ಕಾಗತ್ತಾ? ಅವ್ರದೇ ಪಾಪ ಮನೇಲಿ ಬೆಂಕಿ ತುರಿತಾ ಇದೆ. ಪಾಪ ವಿಜೇಂದ್ರ ಅವ್ರಿಗೆ ಸೆಕೆಂಡ್ ಟೈಮ್ ಸಿಗುತ್ತಾ ಇಲ್ಲ ಅಂತ ಓಡಾಡ್ತಾ ಇದ್ರೆ, ಅಶೋಕ್ ಅವ್ರಿಗೆ ಪಾಪ ಚೂ ಬಿಟ್ಟಿದ್ದಾರೆ. ಇಲ್ಲಿ ಯಾವ್ದಾದ್ರು ಒಂದು ವಿಷಯ 2.5 ವರ್ಷದಲ್ಲಿ ಸಮರ್ಥವಾಗಿ ವಿರೋಧ ಪಕ್ಷದವರು ತಗೊಳಕ್ಕಾಗಿದ್ಯಾ ಹೇಳಿ? Mr. Sadanand Gowda says we are ready to give outer support to Mr. D.K. Shivakumar. What kind of statement is? How you read it? I don't know. ಅವರು ಪೊಲಿಟಿಕಲ್ ರೆಲೆವೆನ್ಸಿಗೆ ಏನೇನು ಹೇಳ್ತಾರೆ ಸದಾನಂದ ಗೌಡರು ನನಗೆ ಗೊತ್ತಿಲ್ಲ. ಅವರಿಗೂ ರಾಜೀನಾಮೆ ಕೊಡ್ಸಿದ್ರಲ್ಲ, ಈಗ ಸುಮ್ಮನೆ ಯಾವ್ದೋ ಹೈಕಮಾಂಡ್ ಜೊತೆ ಚೆನ್ನಾಗಿರ್ಬೇಕು ಅಂತ ನಮ್ಮ ಕಾಲ್ ಚಪ್ಲಿನೂ ಆ ಕಡೆ ಹೋಗೋದಿಲ್ಲ. ನಮಗೇನು ಇದು ಬಿದ್ದಿದೆಯೋ ಬಿಜೆಪಿ ಅವರ ಹತ್ರ ಔಟ್ಸೈಡ್ ಸಪೋರ್ಟ್ ತಗೊಂಡ್ ಮಾಡಕ್ಕೆ? ನಮ್ಮ ತತ್ವನೇ ಬೇರೆ, ನಮ್ಮ ಸಿದ್ಧಾಂತ ಬೇರೆ. ನಮಗೇನು ಅಂತ ಕೆಟ್ಟ ಕಾಲ ಬಂದಿಲ್ಲ ಇವ್ರ ಹತ್ರ ಹೋಗ್ಬಿಟ್ಟು ಸಪೋರ್ಟ್ ಕೇಳೋದು ಮಾಡೋದು. ಅವಲ್ಲ ಇವ್ರೆಲ್ಲೋ ರಾತ್ರಿ ಹೊತ್ತು ಕನ್ಸು ಕಂಡಿರ್ಬೇಕು, ಹಗ್ಲಲ್ಲಿ ಕನ್ಸು ಕಂಡಿರ್ಬೇಕು. ಅದು ಬಂದು ಇಲ್ಲಿ ಮಾಧ್ಯಮದಲ್ಲಿ ಹೇಳಿದ ತಕ್ಷಣ ಅದೇ ನಿಜ ಆಗ್ತದ? ಅವರೆಲ್ಲ ಹೆಂಗಾಗಿದ್ದು CM ಅದನ್ನು ಹೇಳಲಿ ಅಲ್ಲ ಜನರಿಗೆ.